ಸಾಹಿತ್ಯ ಅಕಾಡೆಮಿ ನವದೆಹಲಿ ಭಾರತೀಯ 24 ಭಾಷೆಗಳನ್ನು ಸ್ವತಂತ್ರ ಹಾಗೂ ಸಾಹಿತ್ಯಿಕ ಭಾಷೆಗಳೆಂದು ಪರಿಗಣಿಸಿ ಮಾನ್ಯತೆ ನೀಡಿದೆ. ಅವುಗಳಲ್ಲಿ ಕೊಂಕಣಿ ಭಾಷೆ ಕೂಡ ಒಂದು. ಕೊಂಕಣಿ ಭಾಷೆಗೆ 1975ರ ಫೆಬ್ರವರಿಯಲ್ಲಿ ಈ ಒಂದು ಮನ್ನಣೆ ದೊರಕಿತ್ತು. ಸಾಹಿತ್ಯ ಅಕಾಡೆಮಿಯು ಈ 24 ಭಾಷೆಗಳ ಲೇಖಕರ ಒಂದೊಂದು ಪುಸ್ತಕಕ್ಕೆ ಪ್ರತಿ ವರ್ಷ ಪುರಸ್ಕಾರವನ್ನು ನೀಡುತ್ತಾ ಬಂದಿದೆ. ಕೊಂಕಣಿಗೆ 1977ರಿಂದ 2025ರವರೆಗೆ 49 ಪುರಸ್ಕಾರಗಳು ಸಂದಿವೆ. ಇವುಗಳಲ್ಲಿ 40 ಪುರಸ್ಕಾರಗಳು ಗೋವಾ ರಾಜ್ಯದ ಲೇಖಕರಿಗೆ ಬಂದಿವೆ. 9 ಪುರಸ್ಕಾರಗಳು ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕೊಂಕಣಿ ಲೇಖಕರಿಗೆ ಬಂದಿವೆ. 2025ರ ಪುರಸ್ಕಾರವು ಉಡುಪಿ ಜಿಲ್ಲೆಯ ಪೆರ್ನಾಲ್ನಲ್ಲಿ ಜನಿಸಿ ಕೆಲಕಾಲ ಮುಂಬೈಯಲ್ಲಿ ನೆಲೆಸಿದ ಹಾಗೂ ಕಳೆದ 17-18 ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿರುವ ಎಚ್.ಎಂ. ಪೆರ್ನಾಲ್, ಅಂದರೆ ಅವರ ಪೂರ್ಣ ಹೆಸರು ಹೆನ್ರಿ ಮೆಂಡೋನ್ ಸರ್ ಅವರ ಪುಸ್ತಕಕ್ಕೆ ಲಭಿಸಿದೆ. ಅವರ ಪುಸ್ತಕದ ಹೆಸರು ಕೊಂಕಣಿ ಕಾವ್ಯೆ ರೂಪ ಅನಿ ರೂಪಕ. ಇದು ಒಂದು ಲಿಟರರಿ ಕ್ರಿಟಿಸಿಸಮ್, ಅಂದರೆ ಸಾಹಿತ್ಯಿಕ ವಿಮರ್ಶೆಯ ಪುಸ್ತಕ. ಇಷ್ಟರ ತನಕ ಕೊಂಕಣಿಯಲ್ಲಿ ಕಥೆ, ಕಾದಂಬರಿ, ಕವನ, ನಾಟಕ, ಆತ್ಮಚರಿತ್ರೆ ಹೀಗೆ ವಿಧ ವಿಧದ ಸಾಹಿತ್ಯಕ್ಕೆ ಪುರಸ್ಕಾರಗಳು ಬಂದಿವೆ. ಆದರೆ ಒಂದು ವಿಮರ್ಶೆಯ ಪುಸ್ತಕಕ್ಕೆ ಪುರಸ್ಕಾರವು ಬರುವುದು ಇದೇ ಪ್ರಥಮ ಬಾರಿ. ಈ ಒಂದು ಗೌರವವನ್ನು, ಈ ಒಂದು ಹಿರಿಮೆಯನ್ನು ಕೊಂಕಣಿ ಲೇಖಕರಿಗೆ ದೊರಕಿಸಿಕೊಟ್ಟ ಎಚ್.ಎಂ. ಪೆರ್ನಾಲ್ರವರಿಗೆ ಮಂಗಳೂರಿನ ಜನತೆಯ ಪರವಾಗಿ, ಪ್ರತ್ಯೇಕವಾಗಿ ಕೊಂಕಣಿ ಜನತೆಯ ಪರವಾಗಿ ಒಂದು ಸನ್ಮಾನ ಅಭಿನಂದನಾ ಸಮಾರಂಭವನ್ನು ನಾವು ಮೈಕಲ್ ಡಿಸೋಜ ವಿಜನ್ ಕೊಂಕಣಿ ಬ್ಯಾನರ್ನ ಅಡಿ ಏರ್ಪಡಿಸಿದ್ದೇವೆ. ಇದು ಮೇ ತಿಂಗಳ ಶುಕ್ರವಾರ ಸಂಜೆ 15ರಂದು ಸಂಜೆ 5:15 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನೆರವೇರಲಿದೆ.